ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕಳೆದ ಒಂದು ವಾರದಿಂದಲೂ ಕೂಡ ನಡೆದಿರುವುದು. ಈ ಒಂದು ಕಾರ್ಯಾಚರಣೆ ಮುಗಿಯುವ ಬೆನ್ನಲ್ಲೇ ಈಗ ಬೆಂಗಳೂರು ನಗರದಲ್ಲಿ ಮತ್ತೊಂದು ಕಾರ್ಯಾಚರಣೆಗೆ ಈಗ ಜಿಬಿಎ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಬೆಂಗಳೂರು ನಗರದ ರಸ್ತೆಗಳಲ್ಲಿರುವಂಥ ಒಂದು ಏನು ಅನಾಥ ವಾಹನಗಳೇನಿದೆ, ಇಂಥ ಒಂದು ವಾಹನಗಳ ತೆರವು ಕಾರ್ಯಾಚರಣೆಗೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಏನು ನಗರದ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗುತ್ತೆ. ನಗರದ ರಸ್ತೆಗಳಿರ್ಬೋದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅನಾಥವಾಗಿ ನಿಲ್ಲಿಸಿರುವಂತಹ ವಾಹನಗಳೇನಿದೆ, ಇಂಥ ಒಂದು ವಾಹನಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಒಂದು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೂಡ ಜಿಬಿಎ ಅಧಿಕಾರಿಗಳು ನೀಡಿರೋದು. ಏನು ಇನ್ಮುಂದೆ ನಗರದ ಯಾವುದೇ ರಸ್ತೆ ಇರಬಹುದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ದಾಖಲಾತಿಗಳಿಲ್ಲದೆ ಒಂದು ಅನಾಥವಾಗಿ ನಿಂತಿರುವಂಥ ವಾಹನಗಳಿದೆ, ಇಂಥ ಒಂದು ವಾಹನಗಳನ್ನು ತೆರವು ಮಾಡುವಂಥ ಕೆಲಸ ಈಗ ಶುರುವಾಗುತ್ತೆ. ಆ ಸಲುವಾಗಿ ಸಾರ್ವಜನಿಕರು ಕೂಡ ತಮ್ಮ ವಾಹನಗಳನ್ನು ಏನು ತಮ್ಮ ಒಂದು ಸ್ವಂತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಯಾವುದೇ ಒಂದು ವಾಹನಗಳು ರಸ್ತೆ ಬದಿ ಅಥವಾ ಸಾರ್ವಜನಿಕ ಸ್ಥಳ ಇರ್ಬೋದು ಅಥವಾ ಬೇರೆ ಯಾವುದೇ ಸ್ಥಳದಲ್ಲಿ ಸುಮಾರು ದಿನಗಳಿಂದ ನಿಂತಿದ್ರೆ ಅಂತ ಒಂದು ವಾಹನಗಳನ್ನು ತೆರವು ಮಾಡುವಂಥ ಕೆಲಸ ಕೂಡ ಈಗ ಇವತ್ತಿನಿಂದ ಬೆಂಗಳೂರು ನಗರದಲ್ಲಿ ಆರಂಭ ಆಗುತ್ತೆ. ಆದ್ರಿಂದ ಸಾರ್ವಜನಿಕರು ಕೂಡ ತಮ್ಮ ವಾಹನಗಳು ಏನಾದರೂ ರಸ್ತೆ ಬದಿ ನಿಲ್ಲಿಸಿರೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಸುಮಾರು ದಿನಗಳಿಂದ ನಿಂತಿದ್ರೆ ಅಂತ ಒಂದು ವಾಹನಗಳನ್ನು ಈಗ ತೆರವು ಮಾಡುವಂಥ ಕೆಲಸ ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಕೂಡ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಜಿಬಿಎ ಮತ್ತು ಸಂಚಾರ ಪೊಲೀಸರು ಕೂಡ ಈಗ ಸಾಕಷ್ಟು ದಿನಗಳಿಂದ ಮಾಡಿರೋದು. ಮತ್ತು ಜುಲೈ 10ರಿಂದ ಈ ಒಂದು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಅದರಿಂದ ಸಾರ್ವಜನಿಕರು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಸಾಕಷ್ಟು ಮನವಿ ಮತ್ತು ಮಾಹಿತಿಯನ್ನು ಕೂಡ ಈಗ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸರು ಹಂಚಿಕೊಂಡಿದ್ದಾರೆ. ಅದರಿಂದ ಇವತ್ತಿನಿಂದ ನಗರದ ಪ್ರಮುಖ ರಸ್ತೆಗಳಿರ್ಬೋದು ಅಥವಾ ಪ್ರಮುಖ ರಸ್ತೆಗಳಿಂದ ಒಳಭಾಗದ ರಸ್ತೆಗಳೇನಿದೆ, ಈ ಒಂದು ರಸ್ತೆಗಳಲ್ಲಿ ಕೂಡ ಒಂದು ಅನಾಥ ವಾಹನಗಳು ಕೂಡ ಇರೋದನ್ನ ಗಮನಿಸಬಹುದು. ಇಂಥ ಒಂದು ವಾಹನಗಳನ್ನು ತೆರವು ಮಾಡಿ ಸುಗಮ ಸಂಚಾರ ವ್ಯವಸ್ಥೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೂಡ ಈಗ ಕಾರ್ಯಾಚರಣೆ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಏನು ಇಷ್ಟು ದಿನ ಸಾರ್ವಜನಿಕ ರಸ್ತೆಗಳಲ್ಲಿ ಮತ್ತೆ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಒಂದು ಅನಾಥವಾಗಿ ಸಾಕಷ್ಟು ವಾಹನಗಳು ಕೂಡ ನಿಂತಿರ್ತಾ ಇದ್ವು. ಮತ್ತೆ ಧೂಳು ಹಿಡಿದು ನಿಂತಿರುವಂಥ ಈ ಒಂದು ವಾಹನಗಳೇನಿದೆ, ಇದರಿಂದ ಸಾರ್ವಜನಿಕರು ಕೂಡ ಒಂದು ರೀತಿ ತೊಂದರೆ ಆಗ್ತಾ ಇತ್ತು. ಅಂದರೆ ವಾಹನ ಸವಾರರಿಗೆ ರಸ್ತೆ ಬದಿ ನಿಲ್ಲಿಸಿರುವಂಥ ಒಂದು ವಾಹನಗಳಿಂದ ಟ್ರಾಫಿಕ್ ಕಿರಿಕಿರಿ ಆಗುತ್ತದೆ ಮತ್ತು ವಿನಾಕಾರಣ ಆ ಒಂದು ರಸ್ತೆಗಳಲ್ಲಿ ಓಡಾಡೋದಕ್ಕೂ ಕೂಡ ತೊಂದರೆ ಉಂಟಾಗ್ತಾ ಇತ್ತು. ಆದ್ದರಿಂದ ಈ ರೀತಿಯಾಗಿ ಅನಾಥವಾಗಿ ನಿಂತಿರುವಂಥ ಒಂದು ವಾಹನಗಳನ್ನು ತೆರವು ಮಾಡಿ ಆ ಒಂದು ಭಾಗದಲ್ಲಿ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮೊದಲಿಗೆ ಈ ಒಂದು ಏನು ಅನಾಥ ವಾಹನಗಳಿದೆ, ಇಂಥ ಒಂದು ವಾಹನಗಳಿಗೆ ಮೊದಲಿಗೆ ಒಂದು ನೋಟಿಸನ್ನು ಅಂಟಿಸ್ತಾರೆ. ಆ ಒಂದು ವಾಹನಗಳ ಮೇಲೆ ನೋಟಿಸನ್ನು ಅಂಟಿಸಿ 7 ದಿನಗಳ ಒಳಗಡೆ ಈ ಒಂದು ವಾಹನಗಳನ್ನು ತೆರವು ಮಾಡಬೇಕು ಅಂತೇಳಿ ಆ ಒಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿ ಮೊದಲಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಬಳಿಕ 7 ದಿನ ಕಳೆದರೂ ಕೂಡ ಆ ಒಂದು ವಾಹನ ನಿಂತಿದ್ರೆ ಆಗ ಜಿಬಿಎ ಅಧಿಕಾರಿಗಳು ಆ ಒಂದು ವಾಹನವನ್ನು ಟೋ ಮಾಡಿ ಅದನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೆ. ಬಳಿಕ ಏನು ಜಿಬಿಎ ಒಂದು 2024 ಸೆಕ್ಷನ್ 324 ಏನಿದೆ, ಈ ಒಂದು ಕಾಯ್ದೆ ಪ್ರಕಾರವಾಗಿ ಆ ಒಂದು ವಾಹನಗಳನ್ನು ಹರಾಜು ಮಾಡೋದಕ್ಕೆ ಕೂಡ ಈಗ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಯಾವುದೇ ವಾಹನ ರಸ್ತೆ ಬದಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಂತಿದ್ರೆ ಅಂತ ವಾಹನಗಳ ಮೇಲೆ ಒಂದು ನೋಟಿಸ್ ಅನ್ನು ಅಂಟಿಸಿ 7 ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೊಡ್ತಾರೆ. ಈ ಒಂದು ಕಾಲಾವಕಾಶ ಮೀರಿದ ಬಳಿಕ ಅಧಿಕಾರಿಗಳು ಆ ಒಂದು ವಾಹನವನ್ನು ಟೋ ಮಾಡಿ ಅದನ್ನು ಹರಾಜು ಹಾಕೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನು ಸಂಚಾರ ಪೊಲೀಸರು ಕೂಡ ಈ ಒಂದು ನಿರುಪಯುಕ್ತ ವಾಹನಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ಯಾವುದೇ ರಸ್ತೆ ಇರ್ಬೋದು ಮತ್ತೆ ಪ್ರಮುಖ ರಸ್ತೆ ಅಥವಾ ಒಳಭಾಗದ ರಸ್ತೆಗಳಲ್ಲಿ ಈ ರೀತಿ ನಿರುಪಯುಕ್ತ ವಾಹನಗಳು ನಿಂತಿದ್ರೆ ಅಂತ ಒಂದು ವಾಹನಗಳ ಮಾಹಿತಿಯನ್ನು ಪೊಲೀಸರಿಗೆ ಹಂಚಿಕೊಳ್ಳಿ ಅಂತೇಳಿ ಈಗ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ವಾಹನಗಳ ಒಂದು ಮಾಹಿತಿ ಸಿಕ್ಕ ಕೂಡಲೇ ಪೊಲೀಸರು ಕೂಡ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಒಂದು ವಾಹನಗಳ ಮೇಲೆ ಒಂದು ನೋಟಿಸ್ ಅನ್ನು ಕೂಡ ಅಂಟಿಸ್ತಾರೆ. ಬಳಿಕ ಆ ಒಂದು ವಾಹನದ ಒಂದು ನೋಟಿಸ್ ಅವಧಿ ಮುಗಿದ ನಂತರ ಅದನ್ನು ಟೋ ಮಾಡಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಜಿಬಿಎ ಅಧಿಕಾರಿಗಳು ಮತ್ತೆ ಏನು ಬೆಂಗಳೂರು ಸಂಚಾರ ಪೊಲೀಸರು ಕೂಡ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದ್ರಿಂದ ನಗರದಲ್ಲಿರುವಂತಹ ಒಂದು ಈ ರೀತಿಯ ಒಂದು ನಿರುಪಯುಕ್ತ ವಾಹನಗಳನ್ನು ತೆರವು ಮಾಡಿ ಸುಗಮ ಸಂಚಾರಕ್ಕೆ ಆ ಒಂದು ರಸ್ತೆಗಳನ್ನು ಅನುವು ಮಾಡಿಕೊಡುವಂಥ ಸಲುವಾಗಿ ಈ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕೂಡ ಈಗ ಇಂಥ ಒಂದು ನಿರುಪಯುಕ್ತ ವಾಹನಗಳ ಬಗ್ಗೆ ಪೊಲೀಸರು ಅಥವಾ ಜಿಬಿಎ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಬಹುದು. ಅಥವಾ ಯಾವುದೇ ಸಾರ್ವಜನಿಕರ ಒಂದು ವಾಹನಗಳು ಕೂಡ ಆ ಒಂದು ರಸ್ತೆ ಬದಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಲ್ಲಿಸಿದ್ರೆ ಅವರು ಈಗ ತಮ್ಮ ವಾಹನಗಳನ್ನು ತಾವೇ ಖುದ್ದಾಗಿ ತಮ್ಮ ಸ್ವಂತ ಸ್ಥಳಕ್ಕೆ ಈಗ ಸ್ಥಳಾಂತರ ಮಾಡಬೇಕು
ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಎದುರಾಗ್ತಾ ಇರೋದು. ಯಾಕಂದರೆ ಇಷ್ಟು ದಿನ ನಾವು ನೋಡ್ಬೋದಾಗಿತ್ತು, ಕಳೆದ 7-8 ದಿನಗಳಿಂದ ಬೆಂಗಳೂರು ನಗರದಲ್ಲಿ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೆಂಗಳೂರು ನಗರದಾದ್ಯಂತ ಸುಮಾರು 100 ಕಿಲೋಮೀಟರ್ನಷ್ಟು ಫುಟ್ಪಾತನ್ನು ತೆರವು ಮಾಡಿ ಏನು ಪಾದಚಾರಿಗಳು ಸುಗಮವಾಗಿ ಓಡಾಡೋದಕ್ಕೆ ಒಂದು ಅನುಕೂಲವಾಗುವಂಥ ರೀತಿಯಲ್ಲಿ ಈಗ ಸಾಕಷ್ಟು ಒಂದು ಫುಟ್ಪಾತನ್ನು ತೆರವು ಮಾಡಿರೋದು ಕೂಡ ನಾವು ನೋಡ್ಬೋದು. ಈಗ ಮತ್ತೊಂದು ರೀತಿಯ ಕಾರ್ಯಾಚರಣೆ ಕೂಡ ಈಗ ಇವತ್ತಿನಿಂದ ಬೆಂಗಳೂರಿನಲ್ಲಿ ಶುರುವಾಗುತ್ತೆ. ಏನು ಈ ರೀತಿ ರಸ್ತೆ ಬದಿ ನಿಲ್ಲಿಸಿರುವಂಥ ಒಂದು ನಿರುಪಯುಕ್ತ ವಾಹನಗಳನ್ನು ತೆರವು ಮಾಡಿ ಅಲ್ಲಿ ಒಂದು ಏನು ವಾಹನಗಳ ಒಂದು ಸುಗಮ ಒಂದು ಓಡಾಟಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಸಲುವಾಗಿ ಈಗ GBA ಅಧಿಕಾರಿಗಳು ಮತ್ತೆ ಏನು ಸಂಚಾರ ಪೊಲೀಸರು ಕೂಡ ಈಗ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದ್ದಾರೆ. ಅದರಿಂದ ಈಗ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದ್ರೆ GBA ಅಧಿಕಾರಿಗಳು ಖಡಕ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಬೇಕು, ಮತ್ತೆ ನಿರುಪಯುಕ್ತ ವಾಹನಗಳನ್ನು ತೆರವು ಮಾಡಿ ಅದನ್ನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.